ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಇವತ್ತು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳೋವಂತಹ ರಂಗೋಲಿ ಮ್ಯಾಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಪ್ಯಾಚನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬಹಳಷ್ಟು ವಿಧದಲ್ಲಿ ಈ ಪ್ಯಾಚನ್ನು ನೀವು ಬಳಸ್ಕೊಳ್ಬೋದು. ತುಂಬಾ ಈಸಿ ಮಾಡ್ಕೊಳ್ಳೋ ಅಂಥದ್ದು. ಬೇಸಿಕ್ ಮೆಟೀರಿಯಲ್ಸ್ ಅಷ್ಟೇ ಬೇಕಾಗೋದು ಇದಕ್ಕೆ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿ ನೋಡೋಣ. ನಾನು ಬೇಸ್ ಮೆಟೀರಿಯಲ್ ಆಗಿ ಈ ಥರ ಶಾಪಿಂಗ್ ಬ್ಯಾಗ್ ಎಲ್ಲ ಬರುತ್ತೆ ಅಲ್ವಾ, ಕ್ಲಾತ್ ಬ್ಯಾಗ್, ಪೇಪರ್ ಬ್ಯಾಗ್ ಬರುತ್ತೆ ಅಲ್ವಾ, ಆ ಥರ ಒಂದು ಕವರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನನಗೆ ಬೇಕಾಗಿರೋಂಥ ಡಿಸೈನನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟ್ರಿಮ್ಮರ್, ಹಾಗೆಯೇ ಗ್ಲೂ ಗನ್ ಅಂತ ಸಿಗುತ್ತೆ ಅಲ್ವಾ, ಹಾಟ್ ಗ್ಲೂ ಗನ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಈ ಗ್ಲೂ ಗನ್ನನ್ನು ಕೂಡ ಯೂಸ್ ಮಾಡೋದು. ಎಲ್ಲ ಸ್ಟೇಷನರಿ ಶಾಪಲ್ಲೂ ಕೂಡ ಸಿಕ್ಕತ್ತೆ. ಹಾಗೆಯೇ ಆ ಔಟ್ಲೈನ್ ಒಳಗಡೆ ಫಿಲಪ್ ಮಾಡ್ಕೊಳ್ಳೋದಕ್ಕೆ ಡಿಸೈನನ್ನು ಈ ಥರ ಒಂದು ಗ್ಲಿಟರ್ ಊಲನ್ನು ಬಳಸ್ತಾ ಇದ್ದೀನಿ. ತುಂಬಾ ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಯಾವ ಥರ ಡಿಸೈನನ್ನು ಮಾಡ್ತಾ ಇದ್ದೀರಾ ಅಂತ ಅನ್ನೋದ್ರ ಮೇಲೆ ನೀವು ಕಲರ್ಸನ್ನು ಚೂಸ್ ಮಾಡ್ಕೊಳ್ಬೋದು. ಮೊದಲಿಗೆ ಇಲ್ಲಿ ಆ ಪೇಪರ್ ಬ್ಯಾಗ್ ಏನು ಇತ್ತಲ್ವಾ, ಅದರಲ್ಲಿ ನಾನು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನೋ ಅದನ್ನು ಈ ಥರ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ, ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಸೆಂಟರಲ್ಲಿ ಏನಿದೆ ಅಲ್ವಾ, ಅಲ್ಲಿ ಗ್ಲಿಟರ್ ಊಲನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಲೂ ಗಮ್ಮನ್ನು ಹಾಕಿಬಿಟ್ಟು ಈ ಥರ ಫೆದರ್ ಊಲ್ ಏನಿರುತ್ತೆ ಅಲ್ವಾ, ಅದನ್ನು ಈ ಥರ ಅಂಟಿಸ್ಕೊಳ್ತಾ ಹೋಗೋದು ಅಷ್ಟೇ. ಈ ಗ್ಲೂ ಗನ್ನನ್ನು ಯೂಸ್ ಮಾಡಬೇಕಿದ್ರೂ ಅಷ್ಟೇ, ಆ ಗ್ಲೂ ಸ್ಟಿಕ್ ಏನು ಹಾಕಿರ್ತೀವಿ ಅಲ್ವಾ, ಅದು ಪೂರ್ತಿಯಾಗಿ ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆದಮೇಲೆ ನೀವು ಸ್ಟಿಕ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ತುಂಬಾ ಬೇಗ ಡ್ರೈ ಆಗಿಬಿಡತ್ತೆ. ಇದು ಅಲ್ಲಲ್ಲಿ ತುಂಬಾ ಕೈಗೆ ಅಂಟ್ಕೊಂಡು ಬಿಡತ್ತೆ. ಹಾಗಾಗಿ ಫುಲ್ಲು ಲಿಕ್ವಿಡಿಗೆ ಬಂದಾದಮೇಲೆ ನೀವು ಯೂಸ್ ಮಾಡಬೇಕು. ಮೊದಲಿಗೆ ಈ ಥರ ಔಟ್ಲೈನನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದ್ರ ಒಳಗಡೆ ಬೇಕಾಗಿರೋಂತಹ ಕಲರ್ಸಲ್ಲಿ ನೀವು ಫಿಲಪ್ ಮಾಡ್ಕೊಳ್ತಾ ಹೋಗ್ಬೋದು ಅಷ್ಟೇ. ನೋಡ್ಬೋದು, ಸೆಂಟರಲ್ಲಿ ನಾನು ಫುಲ್ಲಾಗಿ ಗ್ಲಿಟರ್ ಊಲಿಂದ ಫಿಲಪ್ ಮಾಡ್ಕೊಂಡಿದ್ದೀನಿ. ಈಗ ಡಿಸೈನ್ ಏನಿದೆ ಅಲ್ವಾ, ಅದರಲ್ಲಿ ಔಟ್ಲೈನನ್ನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಿಟರ್ ಊಲಿಂದ. ಈ ಥರ ಒಂದು ಪ್ಯಾಚನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸುಮಾರಷ್ಟು ವಿಧದಲ್ಲಿ ಇದನ್ನು ಬಳಸ್ಕೊಳ್ಬೋದು. ಈಗಂತೂ ಏನಂತ ಅಂದರೆ ಎಲ್ಲ ಕಡೆನೂ ಕೂಡ ಅಷ್ಟಾಗಿ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ, ಹೊರಗಡೆ ಒಂದು ಕಡೆ ಹಾಕ್ಬೋದು. ಮನೆಯಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಅಥವಾ ಈಗ ಬ್ಯಾಕ್ ಡ್ರಾಪ್ ಅಂತ ಎಲ್ಲ ಹೇಳಿ ಡಿಸೈನ್ಸನ್ನು ಬಳಸ್ತಾರೆ ಅಲ್ವಾ, ಅಲ್ಲೂ ಕೂಡ ಈ ಥರ ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಕೊಂಡು ಬ್ಯಾಕ್ ಡ್ರಾಪ್ ಆಗಿ ಕೂಡ ನೀವು ಬಳಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ರೀಯೂಸಬಲ್ ಆಗಿರುತ್ತೆ. ನೀವು ಒಂದು ಸತಿ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಿ ಅದನ್ನು ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ನಾವಿಲ್ಲಿ ಹಾಟ್ ಗ್ಲೂನ ಬಳಸ್ತಾ ಇರೋದ್ರಿಂದ ಅದು ಈಸಿಯಾಗಿ ರಿಮೂವ್ ಕೂಡ ಆಗೋದಿಲ್ಲ. ನಾವೇನು ಇಲ್ಲಿ ಗ್ಲಿಟರ್ ಊಲನ್ನು ಸ್ಟಿಕ್ ಮಾಡ್ತಾ ಇದ್ದೀವಿ ಅಲ್ವಾ, ಅದು ಈಸಿಯಾಗಿ ಬಿಚ್ಕೊಂಡು ಕೂಡ ಬರೋದಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಔಟ್ಪುಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಕಂಪ್ಲೀಟಾಗಿ ಔಟ್ಲೈನನ್ನು ನಾನು ವೈಟ್ ಕಲರ್ ಗ್ಲಿಟರ್ ಊಲಿಂದ ಫಿಲಪ್ ಮಾಡ್ಕೊಂಡಿದ್ದೀನಿ. ಇದ್ರ ಒಳಗಡೆ ಬೇಕಾಗಿರೋಂತಹ ಕಲರ್ಸಲ್ಲಿ ಯಾವ ಕಲರಲ್ಲಿ ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀವೋ ಆ ಕಲರ್ ಗ್ಲಿಟರ್ ಊಲನ್ನು ಬಳಸ್ಕೊಂಡು ಫಿಲಪ್ ಮಾಡ್ಕೊಳ್ತಾ ಹೋಗೋದು. ಇಲ್ಲಿ ನಾನು ಈ ಪ್ಯಾಚನ್ನು ಫಿಲಪ್ ಮಾಡ್ಕೊಳ್ಳೋದಕ್ಕೆ ಬ್ಲೂ ಕಲರ್ ಗ್ಲಿಟರ್ ಊಲನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ ಈಗಂತೂ ಹಬ್ಬದ ಸೀಸನ್ ಬಂದೇ ಬಿಡ್ತು ಅಲ್ವಾ, ಸುಮಾರಷ್ಟು ಡೆಕೋರೇಷನ್ ಮಾಡೋ ಅಂತಹ ಇಂಟ್ರೆಸ್ಟ್ ಯಾರ್ಯಾರಿಗೆ ಇರುತ್ತೆ ಅಲ್ವಾ, ಆ ಥರದವರು ನೀವೇನಾದರೂ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಾನು ಕೂಡ ಆನ್ಲೈನಲ್ಲಿ ನೋಡೋಣ ಅಂತ ಹೇಳಿ ನೋಡಿದೆ ಎಷ್ಟು ಪ್ರೈಸ್ ಇರ್ಬೋದು ಅಂತ. ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಅದು ಏನಲ್ಲಿ ಆನ್ಲೈನಲ್ಲಿ ತೋರಿಸ್ತಾ ಇತ್ತಲ್ವ ಪ್ರೈಸ್, ಅದಕ್ಕಿಂತ ಕಡಿಮೆನಲ್ಲೇ ನನಗೆ ಈ ಥರ ಮ್ಯಾಟು 10 ಮಾಡೋ ಅಷ್ಟು ಮೆಟೀರಿಯಲ್ಸ್ನ ನಾನು ತೊಗೊಂಡು ಬಂದಿದ್ದೆ. ಹಾಗಾಗಿ ಮನೆಯಲ್ಲೇ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ನಾನು ಈ ಥರ ಟ್ರೈ ಮಾಡಿದ್ದೆ.
ತುಂಬಾ ಈಸಿ ಅಂತ ಅನ್ನಿಸ್ತು ನನಗೆ ಮಾಡುವಂಥದ್ದು. ಹಾಗಾಗಿ ಮಾಡ್ತಾ ಇರೋದು ಅಷ್ಟೇ. ನಿಮಗೂ ಏನಾದರೂ ಈ ಥರ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಖಂಡಿತವಾಗಿಯೂ ಒಂದು ಸತಿ ಈ ಥರ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಔಟ್ಪುಟ್ ಕೂಡ. ಹಾಗೆಯೇ ಇದನ್ನು ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಬೋದಾಗಿರೋದ್ರಿಂದ ನೀವು ಬೇಕಾದಾಗ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನು ಈಸಿಯಾಗಿ ಸ್ಟೋರ್ ಕೂಡ ಮಾಡಿಟ್ಕೊಂಡು ಬಿಡ್ಬೋದು. ನೋಡ್ಬೋದು ಈಗ ಈ ಥರ ಒಳಗಡೆ ಫಿಲಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರನೇ ಉಳಿದಿರೋ ಅಂತಹ ಎಲ್ಲ ಪಾರ್ಟನ್ನು ಕೂಡ ಫಿಲಪ್ ಮಾಡ್ಕೊಳ್ತಾ ಹೋಗೋದು. ಕಾಣಿಸ್ತಾ ಇದೆ ಅಲ್ವಾ? ಹೇಗೆ ಕಾಣಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ನಾವು ಹಾಟ್ ಗ್ಲೂನ ಬಳಸಿರೋದ್ರಿಂದ ಈ ಥರ ಒಂದು ಪ್ರಿಂಟಿಂಗ್ ಬಂದಿರುತ್ತೆ ಅಷ್ಟೇ. ನಾನು ಈ ಥರ ಒಂದಷ್ಟು ಪ್ಯಾಚಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲರ್ಸಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೆಟ್ಲುಗಳು ಏನಾದ್ರು ಇತ್ತು ಅಂತ ಅಂದರೆ ಅಲ್ಲಲ್ಲಿ ನೀವು ಈ ಥರ ಇಟ್ಕೊಳ್ತಾ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬಾ ಸಪೋರ್ಟ್ ಅಂತ ಅನಿಸುತ್ತೆ. ಹಾಗೆಯೇ ಎನ್ಕರೇಜ್ಮೆಂಟ್ ಕೂಡ ಸಿಗುತ್ತೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಕೂಡ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹೇಗನ್ನಿಸ್ತು? ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಕಲರ್ಸ್ ಕೂಡ ಅಷ್ಟೇ ಫುಲ್ಲು ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಿರೋದ್ರಿಂದ ಒಂದು ಅಟ್ರಾಕ್ಟಿವ್ ಲುಕ್ಕನ್ನು ಕೊಡುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಹೇಗನ್ನಿಸ್ತು ಡಿಸೈನ್? ಚೆನ್ನಾಗಿ ಬಂದಿದೆಯಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.